ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ ಟಿವಿ9 ಡಿಜಿಟಲ್ ವಾಹಿನಿಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಗೌರಿ ಗಣೇಶ ಅಂದರೆ ಈಗ ನೆನ್ನೆ ತಾನೇ ನಾವು ಗೌರಿ ಹಬ್ಬವನ್ನು ಮಾಡ್ಕೊಂಡಿದ್ದೀವಿ. ಇಂದು ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಕೋರುತ್ತಾ ಗಣೇಶ ಚತುರ್ಥಿಯನ್ನು ಭಾಳ ಸಡಗರವಾಗಿ ಎಲ್ಲರೂ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಪುಟ್ಟ ಮಕ್ಕಳಿಂದ ವಯೋವೃದ್ಧರ ತನಕ ಆಚರಣೆ ಮಾಡ್ಕೊಳ್ತಕ್ಕಂಥ ಹಿಂದೂ ಸಂಸ್ಕೃತಿಯಲ್ಲಿ ಪವಿತ್ರವಾದ ಭಾರತ ದೇಶದ ಪವಿತ್ರವಾದ ಹಬ್ಬ. ಈಗ ಅದು ವಿದೇಶಗಳಲ್ಲೂ ಕೂಡ ಗಣೇಶ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಗಣೇಶ ಮೂರ್ತಿಯನ್ನೇ ವಿಶೇಷವಾಗಿರ್ತಕ್ಕಂಥದ್ದು, ಆನೆಯ ಮುಖ, ಮಾನವನ ದೇಹ ಇರ್ತಕ್ಕಂಥ ಒಂದು ವಿಶೇಷವಾದ ಒಂದು ಮುಖಚಿತ್ರ ಇರ್ತಕ್ಕಂಥ ವಿಗ್ರಹ ಅಂದರೆ ಅದು ವಿನಾಯಕ ಗಣೇಶ. ಹೀಗೆ ನಾವು ಹಲವಾರು ಹೆಸರುಗಳನ್ನು ಆ ಗಣಪತಿಗೆ ಕರಿತೀವಿ. ಇಂದು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಲಹರಿಗಳು ನಾವು ಎಲ್ಲಿ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಆ ಸುತ್ತಲೂ, ಆ ಮನೆಯ ಸುತ್ತಲೂ ಅಥವಾ ಆ ಒಂದು ಕಂಪನಿ ಇರ್ಬೋದು, ಆ ಜಾಗ ಎಲ್ಲ ಕಡೆಯೂ ಕೂಡ ಯಾವುದೇ ದುಷ್ಟ ಶಕ್ತಿಗಳು ಇರೋದಿಲ್ಲ. ಮಣ್ಣಿನ ಗಣಪನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಿನ್ನೆ ತಾನೇ ತಾಯಿ ಬಂದಿದ್ದಾರೆ, ಇವತ್ತು ಗಣಪತಿ ಬಂದಿದ್ದಾರೆ. ತಾಯಿಯನ್ನು ಕರ್ಕೊಂಡು ಹೋಗೋದಕ್ಕೆ ಗಣಪತಿ ಬಂದಿರತಕ್ಕಂಥದ್ದು. ವರಸಿದ್ಧಿ ವಿನಾಯಕ ವ್ರತ ಅಂತ ಕರಿತೀವಿ. ಜನ್ಮದಿನ ಅವೆಲ್ಲ ಬರ್ತ್ಡೇ ಅಂತ ಕರಿತೀವಲ್ಲ, ಅದೇ ಬರ್ತ್ಡೇ, ಅದೇ ಜನ್ಮದಿನ ಇವತ್ತು ವಿನಾಯಕನ ಒಂದು ಜನ್ಮದಿನ ಕೂಡ ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಹಾಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಈ ಒಂದು ದಿನ ನಾವು ಗಣಪತಿಯ ಆರಾಧನೆ, ಗಣಪತಿಯ ವ್ರತವನ್ನು ಮಾಡ್ಕೊಳ್ಳೋದು. ನಿಮಗೆಲ್ಲ ಗೊತ್ತಿದೆ ಗಣಪತಿಯ ವ್ರತ ಅಂತ ಗೊತ್ತಿದೆ. ತಾಯಿಯ ಒಂದು ಪಾರ್ವತಿ ತಾಯಿಯ ಬೆವರಿನಿಂದ ಒಂದು ಸೃಷ್ಟಿ ಮಾಡಿ ಅದಕ್ಕೆ ಜೀವವನ್ನು ತುಂಬಿಸಿ ಆ ಒಂದು ಆ ವ್ಯಕ್ತಿಯನ್ನು ನಾನು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನೀ ಇಲ್ಲಿ ಕೂತಿರಪ್ಪ ಅಂತಕ್ಕಂಥ ಒಂದು ಕತೆ ಎಲ್ಲರೂ ಕೇಳಿರ್ತಕ್ಕಂಥದ್ದೇ ಆಗಿರುತ್ತೆ. ಹಾಗಾಗಿ ಗಣಪತಿ ಚತುರ್ಥಿಯನ್ನು ಶಿವಾಜಿ ಮಹಾರಾಜರ ಕಾಲದಲ್ಲಿ ಇದನ್ನು ನಾವು ಆಚರಣೆಗೆ ಬಂದರೂ ಕೂಡ 19ನೇ ಶತಮಾನದಲ್ಲಿ ಬಾಲಗಂಗಾಧರನಾಥ್ ತಿಲಕರು ಸಾರ್ವಜನಿಕವಾಗಿ ಎಲ್ಲರೂ ಆಚರಣೆ ಮಾಡ್ಕೋಬೋದು ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಈ ಒಂದು ಹಬ್ಬ ಆಚರಣೆ ಮಾಡಿರ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಭಾವೈಕ್ಯತೆ, ಎಲ್ಲರೂ ಒಂದು ಕಡೆ ಸೇರ್ತೀವಿ. ಈಗ ಬೀದಿಯಲ್ಲಿರ್ತಕ್ಕಂಥ ಗಣಪ ಮನೆಯಲ್ಲಿರ್ತಕ್ಕಂಥದ್ದು, ದೇವಸ್ಥಾನದಲ್ಲಿರ್ತಕ್ಕಂಥದ್ದು, ನಿಮ್ಮ ಕಂಪನಿಯಲ್ಲಿ ಇಟ್ಕೊಳ್ಳೋದು, ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳೋದು. ಈ ಗಣಪತಿಯನ್ನು ಇಟ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಬೀದಿಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಆ ಒಂದು ಲೇಔಟಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಾಗ ಯಾರೂ ಗೊತ್ತಿರಲ್ಲ ನಮಗೆ, ಎಲ್ಲರೂ ಒಂದು ಕಡೆ ಸೇರ್ತೀವಿ. ಎಲ್ಲರೂ ಒಂದು ಕಡೆ ಸೇರಿದಾಗ ಒಬ್ರಿಗೊಬ್ಬರು ಪರಿಚಯ ಆಗುತ್ತೆ, ಒಬ್ಬರೊಬ್ಬರು ಬಾಂಧವ್ಯಗಳನ್ನು ಬೆಸ್ಕೊಳ್ತಕ್ಕಂಥ ಒಂದು ಬಾಂಧವ್ಯದ ಹಬ್ಬ ಕೂಡ ಈ ಒಂದು ಗಣೇಶ ಚತುರ್ಥಿ ಆಗಿರ್ತಕ್ಕಂಥದ್ದು. ಈತನಿಗೆ ಭಾಳ ಸೂಕ್ಷ್ಮವಾಗಿ, ವಿಶೇಷವಾಗಿ ಅದರಲ್ಲೂ ಸಹ ನಾವು ಇವತ್ತಿನ ಸಹ ಒಂದು ಮನೆಯನ್ನು ಶುದ್ಧಿ ಮಾಡ್ಕೊಂಡಿರ್ತೀವಿ. ಮನೆಯಲ್ಲಿ ಗೋಮೂತ್ರ, ಗೋಮಯದಿಂದ ಆ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ಗಣಪತಿಯನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾದ ಮೇಲೆ ಗಣಪತಿ ಕೇವಲ ಗರಕೆ ಪ್ರಿಯ. 21 ಪತ್ರೆಗಳಾಗ್ಬೋದು, 21 ಗರಕೆಗಳಾಗ್ಬೋದು, ಅಥವಾ ನೀವು ಏನು ಅರಿಶಿನದ ಗಣಪತಿ ಇಟ್ಕೋಬೋದು, ಮಣ್ಣಿನ ಗಣಪತಿ ಇಟ್ಕೋಬೋದು. ಈ ರೀತಿ ಗಣಪತಿಯನ್ನು ಪ್ರತಿಷ್ಠಾಪನೆ ಆವಾಹಯಾಮಿ ಅಂಥೇಳಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಗಳಿಂದ ಯಥಾವಿಧಿಯಾಗಿ ಗಣಪತಿಯ 21 ನಾಮಗಳನ್ನು, 21 ಪತ್ರೆಗಳನ್ನು, 21 ಗರಿಕೆಯನ್ನು, 21 ಅನ್ನೋದು ಬಹಳಷ್ಟು ಇಷ್ಟವಾದ್ದು. ಅದರಲ್ಲಿ ಆತನಿಗೆ ಕಜ್ಜಾಯ ಆಗ್ಬೋದು, ಕಡುಬು ಆಗ್ಬೋದು, ಇವೆಲ್ಲವನ್ನು ಕೂಡ ನೈವೇದ್ಯವಾಗಿ, ಏನು ಗಣಪತಿ ಅಂದರೆ ನೈವೇದ್ಯ ಪ್ರಿಯ. ನಾವು ಹೇಳ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ, ನಮಸ್ಕಾರ ಪ್ರಿಯೋ ಭಾನು ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕೇನ ಶಿವ ನೈವೇದ್ಯೇನ ಗಣಪ ಅಂತ ಕೂಡ ನಾವು ಕರಿತಾ ಇರ್ತೀವಿ. ಇಂದು ಗರಿಕೆಯನ್ನು ಆ ಗಣಪತಿಗೆ ಅಥವಾ ನೈವೇದ್ಯವಾಗಿ ಇಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಕೆಲವರು ಉಪವಾಸ ಇರ್ತಕ್ಕಂಥದ್ದು, ಮೋದಕವನ್ನು ಇಡ್ತಕ್ಕಂಥದ್ದು, ಕಡುಬನ್ನು ಇಡ್ತಕ್ಕಂಥದ್ದು ಕೂಡ ಈ ಒಂದು ಗಣಪತಿಗೆ. ಕೆಲವರು ಪ್ರತಿಷ್ಠಾಪನೆಯನ್ನು 3 ದಿನ, 5 ದಿನ, 7 ದಿನ, 11 ದಿನ, 21 ದಿನ ಕೂಡ ಇಟ್ಕೋಬೋದು. ಆದರೆ ಈ ಹಬ್ಬಕ್ಕೆ ನಾವು ಯಾವಾಗಲೂ ಹೇಳ್ತೀವಿ 10 ದಿನದ ಹಬ್ಬ ಇದು. 10 ದಿನದ ಹಬ್ಬ ಕೂಡ ಇದಾಗಿರುತ್ತೆ. ಹಾಗೆ ಶಿವಪುರಾಣದಂತೆ ಗಣಪತಿಯನ್ನು ನಾವು ಯಾವತ್ತೂ ಅಷ್ಟೇ ಇಲ್ಲಿ ಎಲ್ಲವನ್ನೂ ಇಡ್ಬೋದು, ಪತ್ರ ಎಲ್ಲವನ್ನೂ ಇಡ್ಬೋದು, ಆದರೆ ತುಳಸಿಯನ್ನು ಗಣಪತಿಗೆ ಇಡಬಾರ್ದು ಅಂತ ಹೇಳುತ್ತೆ. ಹಾಗೆ 27ನೇ ತಾರೀಕು ಬುಧವಾರ 10ರಿಂದ 11 ಈ ಭಾಳಷ್ಟು ಶುಭ ಒಂದು ಸಮಯ ಕೂಡ ಆಗಿರುತ್ತೆ. ಶುಭ ಸಮಯ ಯಾವಾಗ, ಬುಧವಾರ 10 ಗಂಟೆಯಿಂದ 11 ಗಂಟೆ. ಯಾಕೆಂದರೆ ಬೆಳಗ್ಗೆ ಎಲ್ಲವನ್ನೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ 5:30ರಿಂದ 6:30 ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೋದು. ಹಾಗೆ ಪೂಜೆಯನ್ನು 10ರಿಂದ 11ರಲ್ಲಿ ಒಂದು ಆರತಿ ಮಾಡೋದ್ರಿಂದ, ಆಮೇಲೆ ಹಾಗೆ ಯಥಾವಿಧಿಯಾಗಿ ನೀವು 5 ಸಾರಿ ಮಾಡ್ಬೋದು. 3 ತ್ರಿಕಾಲ ಪೂಜೆ ಇರ್ಬೋದು, ಪಂಚಕಾಲ ಪೂಜೆ ಕೂಡ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಚತುರ್ಥಿ ಆರಂಭ ಆಗ್ತಕ್ಕಂಥದ್ದೇ ನಿನ್ನೆ, ಅಂದರೆ 26ನೇ ತಾರೀಕು 1:54 ಚತುರ್ಥಿ ಪ್ರಾರಂಭ ಆಗಿರುತ್ತೆ. ಇನ್ನು 27ನೇ ತಾರೀಕು ಮಧ್ಯಾಹ್ನ 3:44 ಮುಗಿದೋಗುತ್ತೆ. 10ರಿಂದ 11ಕ್ಕೆ ಪೂಜೆ ಮಾಡ್ಕೋಬೋದು. ಹಾಗೆ ಭಾಳ ವಿಶೇಷವಾಗಿ 11
ನೀವು 11ರಿಂದ 11:30ರಿಂದ 1:44ರಲ್ಲೂ ಕೂಡ ಪೂಜೆ ಮಾಡ್ಕೋಬೋದು ಅಂತ ಹೇಳ್ತಾ, ಕೇವಲ ಪತ್ರೆಗಳು, ಪುಷ್ಪಗಳು, ಎಲೆಗಳು, ವಿಧ ವಿಧವಾದ ಎಲೆಗಳನ್ನು ಗಣಪತಿಗಿಟ್ಟು ಒಂದು ಪೂಜೆ ಮಾಡ್ತಕ್ಕಂಥದ್ದು, ಎಳ್ಳು ಬೆಲ್ಲದ ಒಂದು ಪದಾರ್ಥವನ್ನು ಗಣಪತಿಗೆ ಇಡಲೇಬೇಕಾಗುತ್ತೆ. ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ಆ ದೇವರನ್ನು ಯಥಾವಿಧಿಯಾಗಿ ನಿಮಗೆ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹು ವಿಶೇಷವಾಗಿ ನಮಗೆಲ್ರಿಗೂ ಗೊತ್ತು, ಇಂದು ಗಣಪತಿಯ ಒಂದು ಹಬ್ಬ ಗಣೇಶ ಚತುರ್ಥಿಯಂದು ಚಂದ್ರನ ದರ್ಶನ ಮಾಡಬಾರ್ದು. ಚಂದ್ರನ ದರ್ಶನ ಮಾಡಿದ್ರೆ ಅಪವಾದಗಳಿರ್ಬೋದು, ಕಳ್ಳತನದ ಅಪವಾದ ಇರ್ಬೋದು, ಕೋಪತಾಪಗಳಿರ್ಬೋದು, ಅಥವಾ ತುಂಬ ಬೇಕಾದವರೇ ದೂರ ಹೊರಟೋಗ್ತಕ್ಕಂಥದ್ದು, ಅಥವಾ ನಮ್ಮನ್ನು ಏನೋ ಒಂದು ರೀತಿಯಾಗಿ ಖೈದಿ ಥರ ನೋಡೋದು, ಒಂದು ಕಳ್ಳನ ಥರ ನೋಡ್ತಕ್ಕಂಥದ್ದು, ಈ ರೀತಿಯ ಒಂದು ಎಲ್ಲೋ ಸನ್ನಿವೇಶಗಳು ಕೂಡ ಉಲ್ಬಣ ಆಗುತ್ತೆ. ಹಾಗಾಗಿ ಇಂದು ಚಂದ್ರ ದರ್ಶನವನ್ನು ಮಾಡಲೇಬಾರ್ದು. ಚಂದ್ರ ದರ್ಶನವನ್ನು ಸಪೋಸ್ ಅಪ್ಪಿತಪ್ಪಿ ನಾವು ಮಾಡಿಬಿಟ್ಟಿವಿ ಅಂತ ಎಷ್ಟೋ ಜನ ಅದನ್ನು ನಮಗೂ ಕೇಳ್ತಾ ಇರ್ತಾರೆ. ಅಂತಹವರಿಗೆ ಸಾಧ್ಯವಾದಷ್ಟು ಏನು ಮಾಡಿದರೆ ಕಷ್ಟಗಳು ಬರುತ್ತೆ. ಅಕಸ್ಮಾತ್ ಮಾಡಿದರೆ ಒಂದು ಶ್ಲೋಕ ಕೂಡ ಇದೆ. ಅದರ ಜೊತೆಗೆ ಶಮಂತಕೋಪ್ಯಾನ ಅಂತ ಒಂದು ಕಥಾಶ್ರವಣ, ಅದನ್ನು ಶ್ರವಣ ಮಾಡ್ಕೊಳ್ಳೋದ್ರಿಂದ, ಆ ಕಥೆಯನ್ನು ನೀವು ಪೂರ್ತಿಯಾಗಿ ಓದೋದ್ರಿಂದ ಬಹಳಷ್ಟು ಶುಭ ಆಗೋದರ ಜೊತೆಗೆ ಅದರ ಜೊತೆಗೆ ಒಂದು ಶ್ಲೋಕ ಕೂಡ ಇದೆ. ಸಿಂಹ ಪ್ರಸೇನ ಮೇವಧೀತ್ ಸಾಹೋ ಜಾಂಬವತಾ ಹತಃ. ಸಿಂಹ ಪ್ರಸೇನ ಮೇವದೀತ್ ಸಿಂಹೋ ಜಾಂಬವತಾ ಅತಃ ಸುಕುಮಾರಕಮಾರೋದಿ ತವ ಧ್ಯೇಹ ತವ ಹೇಷ ಸೆಮಂತಕಃ ಅಂತಕ್ಕಂಥ ಒಂದು ಶ್ಲೋಕವನ್ನು ಕೂಡ ಅದು ಎಲ್ಲ ಕಡೆ ಸಿಗುತ್ತೆ. ಅಂತ ಶ್ಲೋಕ ಹೇಳ್ಕೊಳ್ಳೋದ್ರಿಂದ, ಗುರುಗಳ ಸಾನ್ನಿಧ್ಯವನ್ನು ಪಡೆಯೋದ್ರಿಂದ ಈ ದೋಷ ಕೂಡ ಹೊರಟೋಗುತ್ತೆ. ಇಂದು ಗಣೇಶ ಚತುರ್ಥಿಯ ವಿಚಾರದಲ್ಲಿ ಯಾವುದೇ ಕಲಹಗಳು, ಯಾವುದೇ ಕೋಪತಾಪಗಳಿಟ್ಕೊಳ್ಳದೆ ಮನೆಯಲ್ಲಿ ಆ ಗಣಪತಿಯನ್ನು, ಪುಟ್ಟ ಗಣಪತಿ, ಮಣ್ಣಿನ ಗಣಪತಿ, ಅದರಲ್ಲೂ ಕೂಡ ಪ್ರಕೃತಿಯ ಗಣಪತಿ, ಪ್ರಕೃತಿಗೆ ಬಂದು ಪ್ರಕೃತಿಗೆ ಲೀನ ಆಗಿಬಿಡುತ್ತೆ. ಬಣ್ಣದ ಗಣಪತಿಗಳನ್ನು ಇಡಬೇಡಿ. ಮಣ್ಣಿನ ಗಣಪತಿಯನ್ನು ಇಟ್ಕೊಂಡು, ಅಥವಾ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಬೆಳ್ಳಿಯ ವಿಗ್ರಹ ಇದೆ, ಅದಕ್ಕೆ ಅಭಿಷೇಕ ಮಾಡ್ಕೊಳ್ಳಿ. ಪುಟ್ಟ ಮಣ್ಣಿನ ಗಣಪತಿ ಇಟ್ಕೊಂಡಾಗ ಇನ್ನೂ ಹೆಚ್ಚು ಬಲ ಇರುತ್ತೆ. ಯಾವಾಗಲೂ ಗೊತ್ತು ನಿಮಗೆ, ಸೂಕ್ಷ್ಮದಲ್ಲಿಯೇ ಮೋಕ್ಷ. ವಿಕಾರವಾದ, ವಿಚಿತ್ರವಾದ ಇಡೋದಕ್ಕಿಂತ ಪುಟ್ಟ ಗಣಪತಿಯನ್ನು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಗಣೇಶ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಓಂ ಗಂ ಗಣಪತಯೇ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗಿರುತ್ತೆ. ವಿದ್ಯೆ, ಜ್ಞಾನ, ಬುದ್ಧಿ, ಕಷ್ಟಗಳು, ಅದು ನವಗ್ರಹ ದೋಷಗಳು ಕೂಡ ಹೊರಟೋಗುತ್ತೆ ಈ ಹಬ್ಬದಿಂದ. ಅಷ್ಟು ಫಲವನ್ನು ಕೂಡ ಈ ಹಬ್ಬ ಕೊಡುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಕೋರುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.